ರೈತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಹಾಗೂ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ವಿಧಾನ ಪರಿಷತ್ ಶಾಸಕ ಚಿದಾನಂದ ಗೌಡ ಅವರ ನೇತೃತ್ವದಲ್ಲಿ ರೈತಪರ ಹೋರಾಟಗಾರರು ಶಿರಾ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ವೇಳೆ ಮಾತನಾಡಿದ ಎಂಎಲ್ಸಿ ಚಿದಾನಂದ ಎಂ ಗೌಡ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಸಹ ಭಾಗ್ಯಗಳ ಪೂರೈಕೆಗಾಗಿ ಮೂಲಭೂತ ಅಗತ್ಯ ವಸ್ತುಗಳ ಬೆಲೆಯನ್ನ ನಿರಂತರವಾಗಿ ಹೆಚ್ಚಿಸುತ್ತಲೇ ಇದೆ. ಅಲ್ಲದೆ ಕಳೆದ ಹಲವಾರು ತಿಂಗಳಿನಿಂದ ಪ್ರತಿನಿತ್ಯ ಒಂದಲ್ಲ ಒಂದು ವಸ್ತುವಿನ ಬೆಲೆಯು ಅಧಿಕವಾಗುತ್ತಿದ್ದು ರಾಜ್ಯದ ಜನತೆ ಜೀವನ ನಡೆಸುವುದೇ ದುಸ್ತರವಾಗುತ್ತಿದೆ. ಎಲ್ಲಾ ಕ್ಷೇತ್ರದಲ್ಲಿಯೂ ಶುಲ್ಕಗಳನ್ನ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನತೆ ಜೀವನ ನಡೆಸುವುದೇ ಕಷ್ಟವಾಗುತ್ತಿದೆ. ಇತ್ತ ಭಾಗ್ಯಗಳು ಪೂರ್ಣ ಪ್ರಮಾಣದಲ್ಲಿ ಜಾರಿಯೂ ಆಗದೆ ಅತ್ತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುವುದರ ಮೂಲಕ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನ ದಿವಾಳಿಯತ್ತ ಕೊಂಡೊಯ್ಯುತ್ತಿದೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ಈಗಾಗಲೇ ಹಲವಾರು ಹೋರಾಟಗಳನ್ನ ಮಾಡಿದೆ. ಆದರೂ ಸಹ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕಣ್ಣು ಕಿವಿ ಎರಡೂ ಇಲ್ಲದಂತಾಗಿದೆ. ಏನಾದರೂ ರಾಜ್ಯದ ಜನರ ಹಿತದೃಷ್ಟಿಯಿಂದ ದಿನನಿತ್ಯ ಉಪಯೋಗಿಸುವ ವಸ್ತುಗಳ ಹಾಗೂ ಇನ್ನಿತರೆ ಅಗತ್ಯ ವಸ್ತುಗಳ ಬೆಲೆಯನ್ನ ತಗ್ಗಿಸಬೇಕೆಂದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶಿರಾ ತಾಲೂಕು ದಂಡಾಧಿಕಾರಿಗಳ ಮೂಲಕ ತಮ್ಮನ್ನ ಆಗ್ರಹಿಸುತ್ತೇವೆ ಎಂದು ತಿಳಿಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನಾ ರ್ಯಾಲಿ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ತಾಲೂಕು ಕಚೇರಿ ತಲುಪಿ ರಾಜ್ಯ ಸರ್ಕಾರದಿಂದ ಆಗುತ್ತಿರುವ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಸರ್ಕಾರಕ್ಕೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮೈತ್ರಿ ಪಕ್ಷದ ಪ್ರಮುಖ ನಾಯಕರು, ಕಾರ್ಯಕರ್ತರು, ರೈತರು ಉಪಸ್ಥಿತರಿದ್ದರು. ಆಮೇಲೆ ಬೆಳೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳ್ತಾರೆ ಸರ್. ನಾವೇನಾದ್ರು ಕೇಳಕ್ಕೋರೆ ನಿಮ್ಮ ಅಪ್ಪನ ಜಮೀನು ನಮ್ಮ ಕಮಿಷನರ್ ಏನ್ ಭರವಸೆ ಕೊಟ್ಟಿದ್ರು ನಮ್ಗೆ, ನಿಮ್ಗೆ ಬೇರೆ ಕಡೆ ಜಮೀನ್ ಕೊಡ್ತೀನಿ ಆಲ್ಟರ್ನೇಟ್ ಅಂತ ಹೇಳಿದ್ರು ಸರ್. ಎಷ್ಟು ದಿವಸ ಆಯ್ತು? ಆಗ 1 ವರ್ಷದ ಮೇಲೆ ಆಯ್ತು ಸರ್. ಇದುವರೆಗೂ ಎಲ್ಲೂ ಜಮೀನು ಕೊಟ್ಟಿಲ್ಲ. ಸೈಟ್ ಕೊಡ್ತಿದ್ರು, ಸೈಟನ್ನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಕೇಳಿದ್ರೆ ನಮ್ಮನ್ನು ಕ್ಯಾರೆ. ಶಿರಾ ತಾಲೂಕಿನಲ್ಲಿ ನಡೀತಿರ್ತಕ್ಕಂತ ರೈತ ವಿರೋಧಿ ಚಟುವಟಿಕೆಗಳ ಬಗ್ಗೆ ಇವತ್ತು ಸರ್ಕಾರದ ಆಡಳಿತಗಾರರ ಗಮನವನ್ನು ಸೆಳೆಯಬೇಕು ಅಂತೇಳಿ ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಇಲ್ಲಿ ರೈತ ಮುಖಂಡರು, ರೈತ ನಾಯಕರು ಎಲ್ಲರೂ ಕೂಡ ಇದ್ದೀರಿ, ರೈತರಿದ್ದೀರಿ. ಯಡಿಯೂರಪ್ಪನವರ ಅವಧಿಯಲ್ಲಿ ಏನಣ್ಣ 25,000 ರೂಪಾಯಿ ಕಟ್ಸ್ಕೊಂಡು ಟ್ರಾನ್ಸ್ಫಾರ್ಮರ್ ಕೊಡೋರು ಯಾವ್ದು ನೀವು? ಗುಡ್ದಟ್ಟಿ. ಈಗ ಎಷ್ಟು ಖರ್ಚಾಗ್ತಾ ಇದೆಯಣ್ಣ? 3 ಲಕ್ಷ ರೂಪಾಯಿ. 2,80,000ದಿಂದ 3 ಲಕ್ಷ ರೈತರ ಜೇಬಿಗೆ ಕನ್ನ ಹಾಕಿದೆ ಸಿದ್ದರಾಮಯ್ಯ ಸರ್ಕಾರ. ಮೊದಲನೇದು, ರೈತರಿಗೆ ಯಾವ ಯಡಿಯೂರಪ್ಪನವ್ರ ಸರ್ಕಾರ 25,000 ರೂಪಾಯಿ ಕಟ್ಸ್ಕೊಂಡು ಸೀನಿಯಾರಿಟಿ ಆಧಾರದ ಮೇಲೆ ಅಕ್ರಮ ಸಕ್ರಮ ಮಾಡಿ ರೈತರಿಗೆ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಅನ್ನ ಕೊಡ್ತಾ ಇತ್ತು. ಅದನ್ನ ನುಂಗಿ ಹಾಕಿದ್ರು. ಈಗ 3 ಲಕ್ಷ ರೂಪಾಯಿ ಕಟ್ಸ್ಕೋತಾರೆ. ಅದರ ಜೊತೆಯಲ್ಲಿ ಬೊಮ್ಮಾಯಿಜಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತೇಳಿ ರೈತ ವಿದ್ಯಾನಿಧಿ ಯೋಜನೆ ಮುಖಾಂತರ ಲಕ್ಷಾಂತರ ರೂಪಾಯಿ MBBS ಓದೋರಿಗೆ, ಇಂಜಿನಿಯರಿಂಗ್ ಮಾಡೋರಿಗೆ, ಡಿಗ್ರಿ ಓದೋರಿಗೆ, ಪಾಲಿಟೆಕ್ನಿಕ್ ಓದೋರಿಗೆ, PUC ಓದೋರಿಗೆ, ರೈತ ಮಕ್ಕಳಿಗೆ ರೈತರಿಗೆ ಯಾವುದೇ ನೋಟಿಸ್ ಕೊಡದೆ, ರೈತರಿಗೆ ಯಾವುದೇ ಪರಿಹಾರ ಕೊಡದೆ ಪೈಪ್ಗಳು ಹಾಕೊಂಡು ಹೋಗ್ತಾವ್ರೆ. ಯಾವುದೇ ಸರ್ಕಾರದ ಯೋಜನೆಗೆ ರೈತರ ಜಮೀನುಗಳನ್ನ ಅಧಿಕೃತವಾಗಿ ಅವರು ಬಳಸ್ಕೊಂಡಾಗ ಅದಕ್ಕೆ ತಕ್ಕನಾದಂತ ಕಾಂಪನ್ಸೇಷನ್ ಕೊಡೋದು ಸರ್ಕಾರದ ಜವಾಬ್ದಾರಿ. ರೈತರಿಗೊಂದು ನೋಟಿಸ್ ಕೊಡಬೇಕು. ಇದು ಹೊಸಳ್ಳಿ ರೈತ ಚಂದ್ರಪ್ಪ ಅಂತ ಹೇಳಿ, ಅವನ್ ಜಮೀನಲ್ಲಿ 150 ಅಡಿಕೆ ಗಿಡ ಕಟ್ಬಿಡಾಕ್ಬಿಟ್ಟಾರ ಅವ್ರೆ. ಬೆಳೆಗೆ ಬಂದಿರೋ ಗಿಡಗಳನ್ನ ಇವ್ರಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಅವ್ರು ಹೇಳಿದ್ರೆ ಏನ್ ಹೇಳ್ತಾರೆ, ನಿನ್ನ ಅಕೌಂಟ್ಗೆ ಹಾಕ್ತೀನಿ ದುಡ್ಡು. ಯಾವಾಗ ಹಾಕೋದು ಇವನು? ಅಕೌಂಟ್ ದುಡ್ಡು ಹಾಕೋದು ಯಾವಾಗ? ಎಷ್ಟು ಆಗ್ತಾನೆ? ಒಂದು ರೈತರಿಗೆ ಮರ್ಯಾದೆ ಬೇಡವಾ? ಒಂದು ಟ್ರಾನ್ಸ್ಪರೆನ್ಸಿ ಬೇಡವಾ? ಈ ರೀತಿ ಒಂದಲ್ಲ 106 ಯೋಜನೆಗಳು, 106 ಯೋಜನೆ ರೈತರಿಗೆ ಯಾವುದೇ ನೋಟಿಸ್ ಕೊಡದೆ, ರೈತರಿಗೆ ಯಾವುದೇ ಪರಿಹಾರ ಕೊಡದೆ ಪೈಪ್ಗಳು ಹಾಕೊಂಡು ಹೋಗ್ತಾವ್ರೆ. ಯಾವುದೇ ಸರ್ಕಾರದ ಯೋಜನೆಗೆ ರೈತರ ಜಮೀನುಗಳನ್ನ ಅಧಿಕೃತವಾಗಿ ಅವರು ಬಳಸ್ಕೊಂಡಾಗ ಅದಕ್ಕೆ ತಕ್ಕನಾದಂತ ಕಾಂಪನ್ಸೇಷನ್ ಕೊಡೋದು ಸರ್ಕಾರದ ಜವಾಬ್ದಾರಿ. ರೈತರಿಗೊಂದು ನೋಟಿಸ್ ಕೊಡಬೇಕು. ಇದು ಹೊಸಳ್ಳಿ ರೈತ ಚಂದ್ರಪ್ಪ ಅಂತ ಹೇಳಿ, ಅವನ್ ಜಮೀನಲ್ಲಿ 150 ಅಡಿಕೆ ಗಿಡ ಕಟ್ಬಿಡಾಕ್ಬಿಟ್ಟಾರ ಅವ್ರೆ. ಬೆಳೆಗೆ ಬಂದಿರೋ ಗಿಡಗಳನ್ನ ಇವ್ರಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಅವ್ರು ಹೇಳಿದ್ರೆ ಏನ್ ಹೇಳ್ತಾರೆ, ನಿನ್ನ ಅಕೌಂಟ್ಗೆ ಹಾಕ್ತೀನಿ ದುಡ್ಡು. ಯಾವಾಗ ಹಾಕೋದು ಇವನು? ಅಕೌಂಟ್ ದುಡ್ಡು ಹಾಕೋದು ಯಾವಾಗ? ಎಷ್ಟು ಆಗ್ತಾನೆ? ಒಂದು ರೈತರಿಗೆ ಮರ್ಯಾದೆ ಬೇಡವಾ? ಒಂದು ಟ್ರಾನ್ಸ್ಪರೆನ್ಸಿ ಬೇಡವಾ? ಈ ರೀತಿ ಒಂದಲ್ಲ 106 ಯೋಜನೆಗಳು, 106 ಯೋಜನೆಗಳು. ಇವತ್ತು ಶಿರಾ ತಾಲೂಕಲ್ಲಿ
2 ಹೋಬಳಿ ಹುಲಿಕುಂಟೆ ಮತ್ತೆ ಗೌಡಗೆರೆ ಹೋಬಳಿ. ಬರಗಾಲ, ಪ್ರತಿ ವರ್ಷ ಶೇಂಗಾ ಹಾಕ್ತಾರೆ, ಬಿತ್ತನೆ ಮಾಡ್ತಾರೆ, ಕೈ ಸುಟ್ಕೋತಾರೆ. ಪ್ರತಿ ವರ್ಷ ಒಂದು 20% ಬೆಳೆ ಕೂಡ ಬರಲ್ಲ. ಆದ್ರೆ ಅವ್ರಿಗೆ ಇನ್ಶೂರೆನ್ಸ್ ಇಲ್ಲ, ಅವ್ರಿಗೆ ಇಲ್ಲಿವರೆಗೂ ನೀರು ಕೊಟ್ಟಿಲ್ಲ. ಮಂಡಲ ವತಿಯಿಂದ ರೈತ ಮೋರ್ಚಾ ವತಿಯಿಂದ ಇವತ್ತು ಏನು ಈ ಸರ್ಕಾರ ನಡೆದಿರ್ತಕ್ಕಂಥ ಅವ್ಯವಸ್ಥೆ ಬಗ್ಗೆ ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ರೈತ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ. ಬಂಧುಗಳೇ, ಇದು ಪ್ರತಿಭಟನೆ ಏನಪ್ಪ ಅಂತ ಉದ್ದೇಶ ಅಂತಂದರೆ ತಮಗೆಲ್ಲರೂ ಗೊತ್ತಿದೆ. ಸರ್ಕಾರ ಬಂದು ಇವತ್ತು 2.5 ವರ್ಷ ಆಗಿದೆ. ಇಲ್ಲಿಗೆ ಬರೀ ಕುರ್ಚಿ ಕಿತ್ತಾಡೋದಲ್ಲೇ ಇವರೆಲ್ಲ ಮಗ್ನ ಆಗ್ತಾ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಜನ ಇವರಿಗೆ ಅಭಿವೃದ್ಧಿ ಕಾರ್ಯ ಮಾಡಬೇಕು, ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಜನ ಇವತ್ತು 140 ಜನ ಗೆಲ್ಲಿಸ್ಕೊಟ್ರು. ಅದನ್ನು ಮರೆತುಬಿಟ್ಟು ಈಗ ನಾನು ಮುಖ್ಯಮಂತ್ರಿ ಅಂತೇಳಿ ಇವು 2 ತಿಂಗಳಿಂದಲೇ ಕಿತ್ತಾಟ ನಡ್ಕೊಂಡು ಬಂದಿದ್ದಾರೆ. ಇವತ್ತು ರೈತರು ನಾವೆಲ್ಲರೂ ಕಾರ್ಯಕರ್ತರು ಬೀದಿಗಳಿರೋ ಕಾರಣ ಇಷ್ಟೇ. ಯಾಕೆಂದರೆ ಕಬ್ಬಿನ ಬೆಲೆ 3,500 ರೂಪಾಯಿ ಕೊಡಬೇಕಂತೇಳಿ ಈಗಾಗಲೇ ಕಮಿಟಿಯಲ್ಲಿ ತೀರ್ಮಾನ ಆಗಿತ್ತು. ಈಚೆಗೆ ಬಂದ ಮೇಲೆ ಸರ್ಕಾರ ಕೊಡ್ತೀವಿ ಅಂತ ಹೇಳ್ತು, ರೈತರು ಕೊಡ್ತೀವಿ ಅಂತ ಫ್ಯಾಕ್ಟ್ರಿ ಕೊಡ್ತಾ ಇತ್ತು. ಅದೇ ಮೆಕ್ಕೆಜೋಳಕ್ಕೆ ಬೆಂಬಲ ಕೂಡ ಅದು ಕೊಡಲಿಲ್ಲ. ಇವತ್ತು ಎಲ್ಲ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದೆ ಸರ್ಕಾರ. ಅದಕ್ಕೆ ಈ ಕಡಲೆ ಸರ್ಕಾರ ಕೂಡಲೇ ಕಿತ್ತೋಗ್ಬೇಕು ಇವತ್ತು. ಯಾಕಂದರೆ ಈಗ ನಮ್ಮ ಚಿದಾನಗೌಡರು ಹೇಳ್ದಂಗೆ ಇವತ್ತು ಏನು ಅಧಿಕಾರಿಗಳಿದ್ದಾರೆ, ಇವತ್ತೇನು ಸಹಾಯತಕ ಬೀಸ್ ಕಾಂಗ್ರೆಸ್ ಸರ್ಕಾರ ತಿಳುತ್ತೆ. ಇದರಿಂದ ಇವತ್ತು ಸರ್ಕಾರದ ವಿರುದ್ಧ ಇವತ್ತು ಧ್ವನಿ ಎತ್ತಕ್ಕಂತ ಒಂದು ಮೊದಲನೇ ಕೆಲಸವನ್ನ ಇವತ್ತು ನಮ್ಮ ಚಿದಾನಂದ ಗೌಡರವರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಒಂದು ರೈತರ ಪರವಾಗಿರ್ತಕ್ಕಂಥ ಇದು. ಯಾಕೆಂದ್ರೆ ಇವತ್ತಿನ ಸರ್ಕಾರ ಕೇವಲ ಅಧಿಕಾರಕ್ಕೋಸ್ಕರ ಇವತ್ತು ಕಿತ್ತಾಡ್ತಾ ಒಂದೇ ಒಂದು ರೈತರ ಪರವಾಗ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನ ಇವತ್ತು ಮಾಡ್ತಾ ಇಲ್ಲ. ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಮೂಲಭೂತ ಸಮಸ್ಯೆಗಳಿಂದ ಇವತ್ತು ಹಳ್ಳಿಗಳು ವಂಚಿತ ಆಗ್ತಾ ಇದ್ದಾವೆ. ಇವತ್ತು ಒಂದೇ ಒಂದು ರಸ್ತೆ ಮಾರ್ಗಗಳು ಸರಿ ಇಲ್ಲ, ಕುಡಿಯ ನೀರಿನ ವ್ಯವಸ್ಥೆಗಳಿಲ್ಲ, ಒಂದು ಚರಂಡಿ ಬಾಸದಕ್ಕೂ ಕೂಡ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಹಣ ಇಲ್ಲ, ಒಂದು ಲೈಟ್ ಹಾಕ್ಸಕ್ಕೂ ಕೂಡ ಗ್ರಾಮ ಪಂಚಾಯತಿನಲ್ಲಿ ಹಣ ಇಲ್ಲ. ಈ ರೀತಿ ಒಂದು ಅವ್ಯವಸ್ಥೆಯ ಹಗರಾಗಿರ್ತಕ್ಕಂಥದ್ದು ಇಡೀ ಇವತ್ತು ಸ್ವತಂತ್ರ ಬಂದು ಸುಮಾರು 75 ವರ್ಷಗಳ ಕಾಲದಲ್ಲಿ ಯಾವ ಸರ್ಕಾರಗಳು ಕೂಡ ಇಂಥ ಹೀನಾಯ ಸ್ಥಿತಿನಲ್ಲಿ ಈ ರೀತಿ ಅಧ್ವಾನಾಗಿ ಇವತ್ತು ರೈತರ ವಿರೋಧಿಯಾಗಿ ಇವತ್ತು ಕೆಲಸ ಮಾಡಿಲ್ಲ. ಅಂತಹ ದುಸ್ಥಿತಿನಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಿಜಕ್ಕೂ ಕೂಡ ಇವತ್ತು ಏನ್ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ, ಇಡೀ ರೈತ ಸಮುದಾಯ, ಇಡೀ ಎಲ್ಲ ರಾಜ್ಯದ ರೈತ ಸಮುದಾಯ ಒಕ್ಕಲಿನಿಂದ ಇವತ್ತು ಈ ಒಂದು ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ. ಆ ಮಾಡಿದಾಗ ಮಾತ್ರ ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಈ ಸರ್ಕಾರ ಕಿತ್ತೊಯ್ಯತಕ್ಕಂತ ಒಂದು ಶಕ್ತಿ ಬರೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನೋಡಿ, ನೀವು ಯಾವ ತರ ನೋಡಿ, ಇವತ್ತು ನಾನು ಮುಖ್ಯಮಂತ್ರಿ